ಕಣ್ಣ ಸಿಡಿತ ಅಷ್ಟು ಜೋರ ಹಾಕೋದನ್ನ ಅದಕ್ಕೆ ಉಪ್ಪ. पूजाय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಆರಾಮದಿರಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು 2 ದಿವಸದಿಂದ ಲಾಗ್ ಆಗಿರುತ್ತೆ ನೋಡ್ರಿ. ಬುಧವಾರ ಮತ್ತು ಮಂಗಳವಾರದ ಲಾಗ್ ಆಗಿರುತ್ತೆ ರೀ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗಿದ್ರೆ ಇದು ಮಂಗಳವಾರ ನೋಡ್ರಿ. ಮಂಗಳವಾರ ಬೆಳಿಗ್ಗೆ ಫಸ್ಟಿಗಿದ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಅರ್ಬಿ ಇದ್ದು ಅಂತ ಎಲ್ಲ ತೊಗೊದು ಬರೋಕ್ಕೆ ನಮ್ಮ ಮನೆಯವರಿದ್ರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಿಟ್ಟಿದ್ರಿ. ಇವತ್ತು ಜಾಸ್ತಿ ನೆಲ್ಲಿಕಾಯಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿದ್ರಲ್ಲ, ಹಾಗಾಗಿ ಜಾಸ್ತಿ ಹುಳಿ ಮತ್ತು ಒಗರಾಗಿತ್ತು. ಪರವಾಗಿಲ್ಲ, ಸ್ವಲ್ಪ ಹಂಗೆ ಆಗುತ್ತಲ್ರಿ. ಫಸ್ಟ್ ಟೈಮ್ ಮಾಡಿದಾಗ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ರೆಡಿ ಮಾಡಿ ಇಟ್ಟಿದ್ರಂತ ಜ್ಯೂಸ್ ಕುಡಿದ್ಬಿಟ್ಟು ನಾಷ್ಟ ಹಾಕಿದ್ರೆ ಇವತ್ತು ರವೆ ಉಪ್ಪಿಟ್ಟು ನೋಡ್ರಿ. ಅಂದರೆ ದಿನ ಉಪ್ಪಿಟ್ಟು, ಒಂದು ದಿವಸ ರವೆ ಉಪ್ಪಿಟ್ಟು, ಒಂದು ದಿವಸ ಶಾವಿಗೆ ಉಪ್ಪಿಟ್ಟು, ಆ ಥರ ಮಾಡ್ತಾನೆ ಇರೋದು. ಈಗಿದ್ರೆ ಇವತ್ತು ರವೆ ಉಪ್ಪಿಟ್ಟು ಮಾಡಿಬಿಟ್ಟು ಎಲ್ಲರಿಗೆ ನಾಷ್ಟಕ್ಕೆ ಹಾಕಿಕೊಟ್ಟು ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಅರ್ಬಿ ತೊಗೊದಿಟ್ಟಿದ್ದೆ ಅಲ್ರಿ, ಹಾಗಾಗಿ ಅವನು ಅರ್ಬಿ ಒಣಗಕ್ಕೆ ಹಾಕಿದ್ರೈತಂತ ಬಂದಿದ್ದೀನಿ ನೋಡ್ರಿ. ಹಪ್ಪಳ ಅದು ಹಾಕೋದು ಪೇಪರ್ ಇದ್ದಲ್ಲ, ಅಂದರೆ ಪ್ಲಾಸ್ಟಿಕ್ ಎಲ್ಲ ತೊಗೊದು ಹಾಕಿದ್ದೆ. ಅಂದರೆ ಹಪ್ಪಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹಂಗೆ ನಾವು ಇಟ್ಟಾಗ ಮಾಡಿಬಿಟ್ಟು ಅದೊಂದು ಸಲ ಅವು ಧೂಳೆಲ್ಲ ಆಗ್ತಾವಲ್ರಿ, ಅದಕ್ಕಾಗಿ ಸ್ವಚ್ಛಗೆ ತೊಗೊದು ಒಣಗಿಸ್ಬಿಟ್ಟನೆ ಹಪ್ಪಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಇನ್ನೂ ಅಕ್ಕಿ ಬೀಸ್ಕೊಂಬರ್ಬೇಕಾಗೈತ್ರಿ. ಭಾಳ ಜನ ಕೇಳಾಕತ್ತಿದ್ರಿ, ಹಂಗಾಗಿ ಅಕ್ಕಿ ಎಲ್ಲ ತೊಗೊದು ಹಾಕಿದ್ದೀನಿ. ಸ್ವಲ್ಪ ಈಗ ಬಿಸಿಲು ಮತ್ತು ಗಾಳಿ ಅಂತೂ ಸಿಕ್ಕಾಪಟ್ಟೆ ರೀ. ಅಂದರೆ ಬಿಸಿಲು ಜಾಸ್ತಿ ಇಲ್ಲ, ಗಾಳಿ ಅಂತೂ ಇಷ್ಟ ಐತಲ್ರಿ. ಏನೋ ಅಂತಾರಲ್ಲ, ಒಂದು ಅರ್ಬಿ ಹಾಕಿಬಿಟ್ರೂ ನಿಂದ್ರಂಗೆ ಇಲ್ಲ, ಅಷ್ಟು ಹಾರ್ಕೊಂಡು ಹೋಗ್ಬಿಟ್ಟು ಅಷ್ಟು ಗಾಳಿ ಐತಿ. ಮತ್ತು ನಮ್ಮ ಮನೆ ಔಟ್ಸೈಡ್ ಇರೋದ್ರಿಂದ ಇನ್ನಷ್ಟು ಗಾಳಿ ಜಾಸ್ತಿ ಹತ್ತುತ್ತೆ ನೋಡ್ರಿ. ಈ ವರ್ಷನೂ ಜಾಸ್ತಿ ಬರೀ ಗಾಳಿನೇ ಐತೆ, ಮಳೆ ಐತಂತ್ರಿ. ಮಳೆ ಕಮ್ಮಿ ಐತಂತ, ಹಾಗಾಗಿ ಬರೀ ಗಾಳಿನೇ ಕುಡಿದ್ಬಿಟ್ಟು ಬದುಕೋದಾಗ್ಬಿಡುತ್ತೆ. ಯಾಕಂದರೆ ಗಾಳಿ ಜಾಸ್ತಿ ಇದ್ದಾಗ ಬೆಳೆನೂ ಚಲೋ ಬರೋಂಗಿಲ್ಲ ರೀ. ಅಂದರೆ ಸಣ್ಣ ಸಣ್ಣ ಅಗಿ ಎಲ್ಲ ಇದ್ದಾಗ ಗಾಳಿ ಬಿಟ್ಟಾಗ ಅವಕ್ಕೂ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರ್ತೈತಲ್ರಿ. ಹಾಗಾಗಿ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಗಾಳಿ ಐತೆ ನೋಡ್ರಿ. ಈಗಿದ್ರೆ ನಾನು ಅರ್ಬಿ ಎಲ್ಲ ಹಾಕಿ ಇವತ್ತು ಮಧ್ಯಾಹ್ನ ಊಟಕ್ಕಿದ್ರೆ ಚಪಾತಿ ಮಾಡ್ಬೇಕಂತ ಹಿಟ್ಟು ಕಲಸಿಟ್ಟಿದ್ದೆ. ಮತ್ತು ಬದ್ನಿಕಾಯಿ ಪಲ್ಯ ಮಾಡಾಕಂತೀನಿ ನೋಡ್ರಿ. ನನ್ನ ಮಗನಿಗೆ ಬದ್ನಿಕಾಯಿ ಪಲ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ತನಗೆ ಬದ್ನಿಕಾಯಿ ಚೌಳಿಕಾಯಿ ಇಷ್ಟ ಆಗಲ್ಲ, ಆದರೆ ಮನುಗೆ ಚೌಳಿಕಾಯಿ, ಬದ್ನಿಕಾಯಿ, ಬೆಂಡಿಕಾಯಿ ಪಲ್ಯ ಜಾಸ್ತಿ ಇಷ್ಟ ಆಗುತ್ತೆ. ಹಂಗಾಗಿ ಬದ್ನಿಕಾಯಿ ಪಲ್ಯ ಮಾಡಾಕಂತೀನಿ ನೋಡ್ರಿ. ಮತ್ತು 3ನೇ ತಾರೀಕಿಗೆ ಮನು ಬಾಗಲಕೋಟೆಗೆ ಹೋಗವ ನಾನು, ಹಾಗಾಗಿ ಅವನಿಗೆ ಇಷ್ಟ ಆಗಿ ಸ್ವಲ್ಪ ಆದ್ರೂ ಮಾಡೋಣಂತ ಬದ್ನಿಕಾಯಿ ಪಲ್ಯನೇ ರೆಡಿ ಮಾಡಾಕಂತೀನಿ ರೀ. ಸಿಂಪಲ್ಲಾಗಿ ಮಾಡಿದ್ದು, ಅಂದರೆ ಇದಕ್ಕೇನು ಜಾಸ್ತಿ ಏನು ಹಾಕಿಲ್ಲ ರೀ. ಬರೀ ಮಸಾಲೆ ಖಾರ ಅಷ್ಟೇ ಹಾಕಿದ್ದು. ಒಗ್ಗರಣೆ, ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕಿ, ಉಪ್ಪು ಹಾಕಿ, ಉಳ್ಳಾಗಡ್ಡಿ ಹುರಿದಾದ್ಮೇಲೆ ಮಸಾಲೆ ಖಾರ ಹಾಕಿ ಎಣ್ಣೆ ಒಳಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಮಸಾಲೆ ಖಾರ ಮ್ಯಾಲಿಂದ ಹಾಕೋಕ್ಕಿಂತ ರೀ ಎಣ್ಣೆ ಒಳಗೆ ಸ್ವಲ್ಪ ಉಳ್ಳಾಗಡ್ಡಿ ಜೊತೆ ಆಗಲಿ ಮತ್ತು ಬೆಳ್ಳುಳ್ಳಿ ಜೊತೆ ಆಗಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಅದು ಎಣ್ಣೆ ಒಳಗೆ ಅವಾಗ ಟೇಸ್ಟ್ನು ಚಲೋ ಇರುತ್ತೆ ಮತ್ತು ಕಲರು ಚಲೋ ಬರುತ್ತೆ ರೀ. ನಾನು ಕಮ್ಮಿನೇ ಹಾಕೋದು, ಅಂದರೆ ಖಾರ ಕಮ್ಮಿ ತಿಂತೀವಲ್ಲ, ಹಾಗಾಗಿ 1-2 ಚಮಚದಷ್ಟೇ ಹಾಕಿರ್ತೀನಿ. ಹಾಕಿ ಆಮೇಲೆ ಬದ್ನಿಕಾಯಿ ಹಾಕಿ ನೀರು ಹಾಕಿ ಕುದಿಸ್ಬಿಟ್ಟು ಸ್ವಲ್ಪ ಗುರಾಳ ಪುಡಿ ಮತ್ತು ಶೇಂಗಾ ಪುಡಿನ ಹಾಕಿದ್ದೀನಿ. ಹಾಕಿ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಬದ್ನಿಕಾಯಿ ಪಲ್ಯನೂ ರೆಡಿ ಆಗುತ್ತೆ ರೀ. ಈಗಿದ್ರ ಪಲ್ಯನೂ ರೆಡಿ ಮಾಡಿಟ್ಟು ಚಪಾತಿ ಮಾಡಾಕಂತೀನಿ ನೋಡ್ರಿ. ಹಿಟ್ಟು ಸ್ವಲ್ಪ ಕಲಸಿ ಇಟ್ಬಿಟ್ರೆ ಮೆತ್ತಗೆ ಆಗ್ಬಿಡುತ್ತೆ ಮತ್ತು ಚಪಾತಿನೂ ಮೆತ್ತಗೆ ಆಗ್ತಾವೆ ರೀ. ಇನ್ನು ಬಿಸಿ ಬಿಸಿ ಚಪಾತಿ ಮಾಡಿ, ಅಂದರೆ ಎಷ್ಟು ಬೇಕಲ್ಲ ಅಷ್ಟೇ ಈಗ ಮಾಡಿಬಿಟ್ಟು ಮತ್ತು ಸಂಜೆ ಮುಂದಾಗ ಮಾಡಿ ಕೊಟ್ರೈತಂತೇಳಿ ಈಗ ಎಷ್ಟು ಬೇಕಲ್ಲ ಅಷ್ಟೇ ಮಾಡಿದ್ದೀನಿ. ಮತ್ತು ಸಂಜೆ ಮುಂದಾಗ ಮಾಡೋಕ್ಕೆ ಬರುತ್ತಲ್ರಿ. ಅಂದರೆ ಜಾಸ್ತಿ ಮಾಡಿಡೋಕ್ಕಿಂತ ಎಷ್ಟು ಬೇಕಷ್ಟೇ ಮಾಡಿಬಿಟ್ಟು ಮತ್ತೆ ಬೇಕಂದಾಗ ಮಾಡೋಕ್ಕೆ ಬರುತ್ತಂತೇಳಿ ಈಗಿದ್ರೆ ಮಸ್ತ್ ಚಪಾತಿ, ಬದ್ನಿಕಾಯಿ ಪಲ್ಯ, ಕೆಂಪು ಚಟ್ನಿ, ಶೇಂಗಾ ಹಿಂಡಿ ಊಟ ಎಲ್ಲ ಮುಗಿಸ್ಬಿಟ್ಟು ಜಾಸ್ತಿ ಏನು ಪಲ್ಯದು ಮಾಡೋಕ್ಕೆ ಹೋಗಿತ್ತಿಲ್ಲ ರೀ. ಬರೀ ಒಂದು ಪಲ್ಯ ಮತ್ತು ಚಪಾತಿ ಅಷ್ಟೇ ಮಾಡಿದ್ದು. ನಮ್ಮ ಮನ್ಯಾಗಂತೂ ಎಲ್ಲರೂ ಅನ್ನಕಂತಾರೆ, ಇತ್ತೀಚೆಗೆ ನಮ್ಮ ಮನೆಯೊಳಗೆ ಜಾಸ್ತಿ ಅಡುಗೆನೇ ಆಗಲ್ಲಾಗೈತಿ. ಅವಾಗೆಲ್ಲ 2-3 ರೀತಿ ಪಲ್ಯ, ಚಪಾತಿ, ಅನ್ನ, ಸಾರು ಎಲ್ಲ ಮಾಡ್ತಿದ್ದೆ. ಇವಾಗ ಕೆಲಸ ಜಾಸ್ತಿ ಆಗಿಬಿಟ್ಟು ಒಂದೊಂದೇ ಮಾಡೋದಾಗೈತಿ. ಈಗಿದ್ರೆ ಊಟ ಎಲ್ಲ ಮುಗಿಸ್ಬಿಟ್ಟು ಅಕ್ಕಿನ ತೊಳೆದು ಹಾಕಿದ್ದೆ ಅಲ್ರಿ. ಅಂದರೆ ಇವು ಒಂದು 4-5 ದಿವಸ ಆಯಿತು. ಇವಾಗ ಸ್ವಲ್ಪ ತಣ್ಣಗೆ ಹವಾ ಮತ್ತು ಮಳೆ ಐತಲ್ರಿ, ಹಾಗಾಗಿ ಜಲ್ದಿ ಒಣಗಂಗೆ ಇಲ್ಲ ಅವು. ಇವಾಗ 5-6 ದಿವಸ ಆಗಿತ್ತು. ಅದನ್ನು ಹಸನು ಮಾಡಿ ಎತ್ತಿ ಇಟ್ಟಿದ್ದೀನಿ. ಹಿಟ್ಟು ಮಾಡಿಸ್ಕೊಂಬರ್ಬೇಕು. ಮೊನ್ನೆ ಮಸಾಲೆ ಖಾರ ಮಾಡಿಸಿದ್ದೆ ಅಲ್ರಿ, ಸಿಕ್ಕಾಪಟ್ಟೆ ಆರ್ಡ್ರ್ ಬಂದಿದ್ದ ಎಲ್ಲ ಪ್ಯಾಕ್ ಮಾಡಿ ಇಟ್ರೈತಂತ ಪ್ಯಾಕ್ ಮಾಡಾಕಂತೀನಿ ನೋಡ್ರಿ.
ಈ ಥರ ಕವರಿಗೆ ಹಾಕಿಬಿಟ್ಟು ನೀಟಾಗಿ ಒಂದು ನ್ಯೂಸ್ ಪೇಪರೆಲ್ಲ ಸುತ್ತಿ ಟೇಪ್ ಹಚ್ಚಿ ನೀಟಾಗಿ ಪ್ಯಾಕ್ ಮಾಡಿಬಿಟ್ರೆ ನೋಡಕ್ಕೂ ಚಲೋ ಅನಿಸುತ್ತೆ. ಮತ್ತು ಅದು ಅಕಸ್ಮಾತ್ ಪ್ಲಾಸ್ಟಿಕ್ ಸ್ವಲ್ಪ ಲೀಕ್ ಆಗಿಬಿಟ್ರೂ ಅಲ್ಲೇ ಹೋಗಿ ಬೀಳುತ್ತಂತ ಈ ರೀತಿ ಮಾಡೋದು. ಮತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ರಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಯಾವ ಥರ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಭಾಳ ಜನ ಬಕ್ರ ಮಾಡೋಕ್ಕೆ ನೋಡ್ತಾರೆ. ಯಾಕೆ ಗೊತ್ತೇನ್ರಿ, ಅಮೌಂಟ್ ಹಾಕಿನ್ರಿ ಡನ್ ಆಗೈತೆ ನೋಡ್ರಿ ಅಂತ ಕಳಿಸ್ತಾರೆ. ನಿನ್ನೆನೇ ಇಬ್ಬರು ಜನ ಹಾಗೆ ಮಾಡಿದ್ರು. ಹಾಗಾಗಿ ನನಗೂ ಸಿಕ್ಕಾಪಟ್ಟೆ ಬೇಸರ ಅಂತ ಅನಿಸ್ತಿರ್ತೈತಿ. ಯಾಕಂದರೆ ನಾವು ನಮ್ಮ ಮನೆಯೊಳಗೇನೆ ಎಲ್ಲ ಉತ್ಪತ್ತಿ ಆಗಂಗಿಲ್ಲಲ್ರಿ. ನಾವು ರೊಕ್ಕ ಕೊಟ್ಟು ತಂದು ಶ್ರಮಪಟ್ಟು ರೆಡಿ ಮಾಡಿ ಮತ್ತೆ ಕಳಿಸೋ ತನಕನೂ ಶ್ರಮ ಇದ್ದೇ ಇರುತ್ತೆ. ಆದರೆ ಪೇಮೆಂಟ್ ಹಾಕ್ಲಾರ್ದೇ ಹಾಕಿವಂತ ಅಂದಾಗ ನಮಗೂ ಭಾಳ ಬೇಸರ ಆಗುತ್ತೆ. ಅಂದ್ರೆ ನಾವು ಚೆಕ್ ಮಾಡಬೇಕು ಮತ್ತು ಅಲ್ಲಿ ಬಂದಿರಲ್ಲ ಮತ್ತು ಸ್ಕ್ರೀನ್ಶಾಟ್ ಕಳಿಸ್ರಿ ಅಂತ ಅಂದ್ಕೂಡಲೇ ಗಪ್ಪಾಗ್ಬಿಡ್ತಾರೋ. ಅಂದರೆ ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು 100 ಕಮೆಂಟ್ಸ್ಗೆ ರಿಪ್ಲೈ ಮಾಡಬೇಕಾಗುತ್ತೆ. ಎಷ್ಟು ಹೆಂಗೆ ಏನು ಎಲ್ಲನೂ ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರಲ್ರಿ. ಕೆಲವೊಬ್ರು ಏನು ವಿಚಾರ ಮಾಡಿ ಜಸ್ಟ್ ರೇಟ್ ಕೇಳಿಬಿಟ್ಟು ಪೇ ಮಾಡಿಬಿಡ್ತಾರೋ. ಕೆಲವೊಬ್ಬರು ಭಾಳ ತಲೆ ತಿಂತಾರಂತ ಅನಿಸ್ತಿರ್ತೈತಿ. ಅಂದರೆ ಒಂದು ಐಟಮ್ಸಿಗೆ ಒಂದು 10-20 ಕ್ವಶನ್ ಕೇಳ್ತಾ ಇರ್ತಾರೋ. ಎಲ್ಲರೂ ಮಾಡೋಂಗಿಲ್ಲ ರೀ, ಕೆಲವೊಬ್ಬರು ಮಾಡ್ತಾ ಇರ್ತಾರೋ. ಇದು ನೆಕ್ಸ್ಟ್ ಡೇ ನೋಡಿರಿ, ನಿನ್ನೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ 3 ಗಂಟೆಗೆ, ಅಂದರೆ 3 ಗಂಟೆಗಿನ್ನ 20 ನಿಮಿಷ ಕಮ್ಮಿ ಇರಬೇಕಾಗಿನೇ ಎದ್ದಿದ್ರಿ. ಎದ್ದು ಹೊರಗಡೆ ಎಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಹೊಸ್ಲಿಕ್ಕೆ ರಂಗೋಲಿ ಹಾಕಿ ನಮಸ್ಕಾರ ಮಾಡ್ಕೊಂಬಿಟ್ಟು ಗ್ಯಾಸ್ ಸ್ಟೋವ್ಗೂ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಬಿಟ್ಟು, ಅಂದರೆ ಗ್ಯಾಸ್ ಸ್ಟೋವ್ ಎಲ್ಲ ಒರೆಸಿದ್ದೆ ರೀ. ಇವತ್ತು ನಮ್ಮ ಮನೆಯವರು ಗುಲ್ಬರ್ಗಕ್ಕೆ ಹೊಂಟಾರು 4 ಗಂಟೆಗೆ. ಹಾಗಾಗಿ ಜಲ್ದಿನೇ ಎದ್ದಿದ್ದು. ಅದಕ್ಕಾಗಿ ಹೊರಗಡೆ ಅಂಗಳಕ್ಕೆಲ್ಲ ನೀರು ಹಾಕಿ ರಂಗೋಲಿ ಹಾಕಿಬಿಟ್ಟು ಗ್ಯಾಸ್ ಸ್ಟೋವ್ಗೂ ಅರಿಶಿನ ಕುಂಕುಮ ಹಚ್ಚಿ ಈ ಕಡೆ ಚಹಾ ಮಾಡೋಕೆ ಇಟ್ಟಿದ್ದೀನಿ ನೋಡಿರಿ. ಗಿಡಗಳಿಗೆ ಹಾಗೆ ಸ್ವಲ್ಪ ನೀರು ಹಾಕಾಕತ್ತಿದ್ದು. ಯಾಕಂದರೆ ಇವಾಗ ಬಿಸಿಲು ಕಮ್ಮಿ ಇದ್ರೂ ಸ್ವಲ್ಪ ಗಾಳಿ ಜಾಸ್ತಿ ಐತಲ್ರಿ. ಹಾಗಾಗಿ ಗಿಡಗಳು ಜಲ್ದಿ ಅದು ಮಣ್ಣೆಲ್ಲ ಒಣಗುತ್ತೆ. ಹಾಗಾಗಿ ದಿನ ಸ್ವಲ್ಪ ನೀರು ಹಾಕ್ತಾ ಇರಬೇಕು. ನಮ್ಮ ಮನೆಯವರು ಈಗ 3:30 ಆಗೈತೆ ನೋಡಿರಿ ಟೈಮ್. ಪೂಜೆ ಮಾಡಕ್ಕಂತಾರು. ಅಂದರೆ ಬೆಳಗಿನ ಜಾವ 3:30ಗೆ ಮಸ್ತ್ ಅನ್ಸುತ್ತೆ ನೋಡಿರಿ. ಎಷ್ಟು ಜಲ್ದಿ ಹೇಳ್ತೀವಲ್ಲ ಅಷ್ಟು ಮೈಂಡು ಫುಲ್ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತಾ ಇರ್ತೈತಿ. ಆದರೆ ರೂಢಿ ಇರಬೇಕು ಅಷ್ಟೇ ರೀ. ಒಂದು ಟೈಮ್ ಅಂದರೆ ಒಂದು ದಿವಸ ಎದ್ಬಿಟ್ರೆ ಆ ಥರ ಫುಲ್ ಟಯರ್ಡ್ ಅಂತ ಅನಿಸ್ತಾ ಇರ್ತೈತಿ. ಕಣ್ಣೆಲ್ಲ ಏನಂತಾರೆ ನಿದ್ದೆ ಬರ್ತಾ ಇರೋ ಥರ ಅನಿಸ್ತಿರ್ತೈತಿ. ಆದರೆ ಡೈಲಿ 3:30-4 ಗಂಟೆಗೆ ಕೇಳೋದು ಭಾಳ ಬೆಸ್ಟ್ ರೀ. ನಮ್ಮ ಮನೆಯವರು ಈಗ ಚಹಾ ಮಾಡಿಕೊಟ್ಟಿದ್ದೆ. ಚಹಾ ಕುಡಿದ್ಬಿಟ್ಟು 4 ಗಂಟೆಗೆ ಇನ್ನೊಂದು 5 ನಿಮಿಷ ಕಮ್ಮಿ ಇತ್ತು ಅನ್ಸುತ್ತೆ. ಹಾಗಾಗಿ ಅವರು ಹೊಂಟರು ಗುಲ್ಬರ್ಗಕ್ಕೆ. ಅಂದ್ರೆ ಒಂದು ಇಂಪಾರ್ಟೆಂಟ್ ಕೆಲಸ ಐತ್ರಿ. ಹಾಗಾಗಿ ಅವರು ರೆಡಿ ಆಗಿಬಿಟ್ಟು, ಅಂದರೆ 4 ಗಂಟೆಗೆ ಬಸ್ ಐತೆ ಅಂತ ಹೇಳಿದ್ರು. ಹಾಗಾಗಿ ಅಂದರೆ ಬಸ್ ಕಂಟಿನ್ಯೂ ಇರ್ತಾವೆ ರೀ, ಗುಲ್ಬರ್ಗಕ್ಕೇನು ಜಾಸ್ತಿ ಇರ್ತಾವೆ. ಇವರು ಇಲ್ಲಿ 4:15-4 ಗಂಟೆಗೆ ಕೂತ್ರೆ ಅಲ್ಲಿ ಒಂದು 8-9 ಆಗುತ್ತಲ್ರಿ. ಅಂದರೆ ಬಸ್ ಬಸ್ ಅಂತೀನಿ ಹೋಗೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತಲ್ರಿ. ಹಾಗಾಗಿ 4 ಗಂಟೆಗೆ ಹೋಗಿದ್ರು ಅವರು. ನಾನು ಒಂದು ಅರ್ಧ ತಾಸು ಮೊಬೈಲೆಲ್ಲ ನೋಡಿಬಿಟ್ಟು ಮತ್ತು ಮೊಬೈಲ್ ನೋಡೋದು ಬೇಸರ ಬಂತ. ಮತ್ತು ಯೋಗ ಮಾಡೋಣ ಅಂಥೇಳಿ ಯೋಗ ಸ್ಟಾರ್ಟ್ ಮಾಡಿದ್ದು. ಇವಾಗಂತೂ ಯೋಗ ಮಾಡೋದು ಕಮ್ಮಿನೇ ಆಗೈತ್ರಿ. ಅಂದರೆ ನಾನು ವಾರದಾಗ 1-2 ಸಲ ಅಷ್ಟೇ ಮಾಡೋಕತ್ತಿತ್ತು. ಅವಾಗ ಡೈಲಿ ಮಾಡ್ತಿದ್ದೆ. ಇವಾಗಂತೂ ಕೆಲಸದೊಳಗೆ ಒಲ್ಲಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಬೆಳಗಿನ ಜಾವ ನಮ್ಮ ಮನೆ ಮುಂದೆ 6 ಗಂಟೆ ನೋಡಿರಿ. ಅಂದರೆ 6 ಗಂಟೆ ಆಗಿತ್ತು. ಮನೆ ಮುಂದೆ ಯಾವ ಥರ ಗುಬ್ಬಚ್ಚಿ ಅಕ್ಕಿಗಳು ತಿನ್ನಾಕಂತವು. ಅಂದರೆ ಇಷ್ಟ ಸೌಂಡ್ ಮಾಡ್ತಾವಲ್ರಿ, ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರ್ತಾವೆ. ಅಕ್ಕಿ ಹಾಕಿದ ಒಂದು 10 ನಿಮಿಷಗೇ ಖಾಲಿ ಮಾಡಿಬಿಡ್ತಾವ್ರಿ. ಡೈಲಿ ಒಂದು 10-15 ಸಲ ಹಾಕಿಬಿಟ್ರು ಅವಾಗ ಖಾಲಿ ಮಾಡಿಬಿಡ್ತಾವೆ. ಮತ್ತು ಅಕ್ಕಿ ಹಾಕಿದ ಕೂಡಲೇ ಓಡ್ಕೊಂತ ಯಾವ ಥರ ಬರ್ತಾವಲ್ರಿ. ನಾನಂತೂ ಬೆಳಗ್ಗೆ ಒಂದು 10 ನಿಮಿಷ ಆದ್ರೂ ಈ ಥರ ನೋಡೋಕೆ ಇಷ್ಟ ಆಗುತ್ತೆ. ಆದರೆ ಎಷ್ಟು ಸೌಂಡ್ ಮಾಡ್ತಾವಲ್ರಿ, ಆ ಸೌಂಡ್ ಕೇಳೋಕ್ಕನ ಜಾಸ್ತಿ ಖುಷಿ ಆಗ್ತಾವೆ. ಅಕ್ಕಿ ಎಲ್ಲ ಖಾಲಿ ಆಗಿದ್ದು ಮತ್ತು 50 kg ತರಿಸಿದ್ದು ನಾನು. ಗುಬ್ಬಚ್ಚಿಗೂ ಬೇಕಾಗ್ತಾವೆ ಅಂತ ಹೇಳಿ. ಅಂದರೆ ಡೈಲಿ ಒಂದು ಮಿನಿಮಮ್ ಒಂದು ಅರ್ಧ kg ಮ್ಯಾಲರೆ ಹಾಕಬೇಕಾಗುತ್ತೆ. ಇಲ್ಲಿ ಅಕ್ಕಿ ತಿಂದ್ಬಿಟ್ಟು ಮತ್ತೆ ಅಲ್ಲಿ ಹೋಗಿ ಗಿಡದಾಗ ಕೊಡ್ತಾವೆ. ಮತ್ತು ಇಲ್ಲಿ ಬಂದು ನೀರು ಕುಡಿತಾವೆ. ಅದನ್ನೇ ನೋಡೋಕ್ಕಂತರ ಜಾಸ್ತಿ ಖುಷಿ ಆಗುತ್ತಲ್ರಿ. ಈಗಿದ್ರೆ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನು ಇನ್ನೂ ಮನ್ಕೊಂಡಿದ್ರೆ ಇವಾಗ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡಿರಿ. ಅವ್ರಿಗೆ ಹಬ್ಬಿಸ್ಬಿಟ್ಟು, ಅಂದರೆ ಟೈಮ್ 8 ಗಂಟೆ ಆಗಿ ಹೋಗಿದ್ದ. ನಮ್ಮ ಮನೆಯವರು ಇದ್ದರೆ ಇನ್ನೂ ಜಲ್ದಿ ಕೆಲಸ ಮುಗಿಯುತ್ತೆ ರೀ. ಅಂದರೆ ಅವರು ಎಲ್ಲ ಕೆಲಸ ಆದಮೇಲೆ ಹೋಗಿದ್ರು. ಅಂದರೆ ನಾವು ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಹಾಕಿ ದೇವ್ರ ಪೂಜೆ ಎಲ್ಲ ಮಾಡಿ, ಅಂದರೆ ಅವರು ದೇವ್ರ ಪೂಜೆ ಮಾಡಿದರು. ಎಲ್ಲ ಕೆಲಸ ಮುಗಿಸ್ಬಿಟ್ಟನೆ ನಾನು ಕುಂತಿದ್ದೆ ರೀ. ಸ್ವಲ್ಪ ಹೊತ್ತು ಯೋಗ ಎಲ್ಲ ಮುಗಿಸಿ ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಜಳಕ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟ ಹಾಕಿದ್ರೆ. ಇವತ್ತು ಶಾವ್ಗೆ ಉಪ್ಪಿಟ್ಟು ರೀ. ನಿನ್ನೆ ರವೆ ಉಪ್ಪಿಟ್ಟು, ಇವತ್ತು ಶಾವ್ಗೆ ಉಪ್ಪಿಟ್ಟು.
ಆ್ಯಕ್ಚುಲಿ ಶಾವ್ಗೆ ಭಾಳ ಜನ ಕೇಳಾಕತ್ತಿದ್ರಿ. ಶಾವ್ಗೆ ನಾವೆಲ್ಲ ಅದು ಮುರಿದಿದ್ದ ಬುಕ್ನಿ ಬರ್ತಾವಲ್ರಿ, ಅದನ್ನೇ ಇಟ್ಕೊಂಡಿದ್ದು, ಅದನ್ನೇ ನಾವು ಯೂಸ್ ಮಾಡಾಕತ್ತಿದ್ದು. ಈಗಿದ್ರೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಅರ್ಬಿ ಎಲ್ಲ ತೊಳೆದಿದ್ದೆ, ಅವನು ಎಲ್ಲ ಒಣಗಕ್ಕೆ ಹಾಕಿ ಇವತ್ತಿದ್ರೆ ಒಂದು ಸ್ವಲ್ಪ ಏನಂತಾರೆ ಸ್ವೀಟ್ ಚಟ್ನಿ ಮತ್ತು ಹುಂಚೆಹಣ್ಣಿನ ಪಲ್ಪನ್ನು ತೆಗೆದಿಡೋಣ ಅಂತೇಳಿ ನನ್ನ ಮಗಳು ಏನು ಮಾಡ್ತಾಳೆ, ಪಾನಿಪುರಿ ಮಾಡೋಕ್ಕಾಗಲಿ ಮತ್ತು ಸ್ವೀಟ್ ಚಟ್ನಿ ಮಾಡೋಕ್ಕಾಗಲಿ ಅಂದ್ರೆ ಬಜ್ಜಿ ಬೋಂಡ ಏನಾದರೂ ಮಾಡಿದಾಗ ಸ್ವೀಟ್ ಚಟ್ನಿ ಇದ್ರೇ ಇಷ್ಟ ಆಗೋದು ಅವರಿಗೆ, ಅಂದ್ರೆ ಹಚ್ಕೊಂಡು ತಿನ್ನಾಕ್ರಿ. ಅದು ಸ್ವಲ್ಪ ರಸ ತೆಗಿಯೋದು ಮತ್ತು ಅರ್ಧ ಎಲ್ಲ ಅದ್ರಾಗೆ ಬಿಟ್ಟು ಬಿಡೋದು, ಆ ಥರ ಮಾಡಿಬಿಟ್ಟು ಹುಂಚೆಹಣ್ಣು ಭಾಳ ವೇಸ್ಟ್ ಆಕತೈತಿ. ಅಂದರೆ ವೇಸ್ಟ್ ಆಕೈತೆ ಅನ್ನೋಕ್ಕಿಂತ ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕಾಗಿ ನಾನಿಲ್ಲಿ ಒಂದು 300 ಗ್ರಾಮ್ ಅಷ್ಟು ಹುಂಚೆಹಣ್ಣು ತೊಗೊಂಡಿದ್ದು. ಅದನ್ನ ಒಂದು ಸಲ ಸ್ವಚ್ಛಗೆ ತೊಳೆದ್ಬಿಟ್ಟು ಆಮೇಲೆ ಬಿಸಿನೀರಾಗ ನೆನ್ಸಕ್ಕೆ ಹಾಕಬೇಕು ರೀ. ಯಾಕಂದ್ರೆ ಹುಂಚೆಹಣ್ಣು ಅದು ಎಲ್ಲಿ ಕೊಟ್ಟಿರ್ತಾರೋ ಎಲ್ಲಿ ಬಿದ್ದಿರ್ತೈತೋ ಅದನ್ನೇನೋ ಗೊತ್ತಿರಲ್ಲ. ಹಾಗಾಗಿ ಸ್ವಚ್ಛಗೆ ಒಂದು ಸಲ ತೊಳೆದ್ಬಿಟ್ಟನೇ ಯೂಸ್ ಮಾಡಬೇಕು, ಹಂಗೆ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಅಂದ್ರೆ ಒಂದೊಂದು ಸಲ ಅದು ತೊಳೆದು ಹಾಕ್ಲಾರ್ದಕ್ಕೆ ಹಂಗೆ ಹಾಕ್ಬೋದು ರೀ. ಆದರೆ ಜಾಸ್ತಿ ಕ್ವಾಂಟಿಟಿ ಒಳಗಿದ್ದಾಗ ಏನಿತ್ತಲ್ಲ ಈ ಥರ ಕ್ಲೀನ್ ಮಾಡಿ ಅದನ್ನ ಪಲ್ಪೆಲ್ಲ ತೆಗೆದು ಇಟ್ಬಿಟ್ರೆ ಸಾಂಬಾರ್ಗಾಗಲಿ ಮತ್ತು ಯಾವುದಾದ್ರೂ ಚಟ್ನಿಗಾಗಲಿ ಬಳಸೋಕೆ ಈಸಿ ಆಗುತ್ತೆ ಮತ್ತು ವೇಸ್ಟ್ ಆಗಂಗಿಲ್ಲ ರೀ. ನನ್ನ ಮಗಳಿಗಂತೂ ಪಾನಿಪುರಿ ಮಾಡೋಕ್ಕೆ ಜಾಸ್ತಿ ಖಾಲಿ ಆಗುತ್ತೆ ಹುಂಚೆಹಣ್ಣು. ಹಾಗಾಗಿ ನಾನು ಒಂದು 7-8 kg ತಂದು ಇಟ್ಟಿದ್ದೀನಿ. ಆಲ್ರೆಡಿ 2 kg ಖಾಲಿ ಆಗಿ ಬಂದೈತಿ. ಈಗಿದ್ರೆ ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಒಂದು 2 ಸಲ ಸೋದ್ಸ್ಕೋಬೇಕು ರೀ. ಅಂದ್ರೆ ಫಸ್ಟಿಗೆ ಏನು ಸೋಸಿದೆಯಲ್ಲ ಅದು ಪಲ್ಪ್ ಮಾಡಿ ಪಲ್ಯಕ್ಕೆ ಸಾಂಬಾರ್ಗೆ ಏನಾದರೂ ಮಾಡಿದಾಗ ಹಾಕಕ್ಕೆ ಬರುತ್ತೆ. ಅಂದರೆ ನೆಕ್ಸ್ಟ್ ಟೈಮ್ ನೀರು ಹಾಕಿಬಿಟ್ಟು ಅದನ್ನು ಮತ್ತೊಂದು ಜಸ್ಟ್ ಒಂದು ಸ್ವಲ್ಪ ಮಿಕ್ಸಿ ಮಾಡಿಬಿಟ್ಟು ಆಮೇಲೆ ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಈ ಕಡೆ ಸ್ವೀಟ್ ಚಟ್ನಿ ಮಾಡೋಕೆ ಇಟ್ಟಿದ್ದೀನಿ ರೀ. ಆ ಕಡೆ ಅದನ್ನು ಕುದಿಸಿಡಬೇಕಾಗುತ್ತೆ. ಹಂಗೆ ಇಟ್ಟರೆ ಒಂದು ವಾರದಾಗ ಹಾಳಾಗುತ್ತೆ ರೀ. ಕುದಿಸಿಟ್ಟಾಗ 1-1.5 ತಿಂಗಳ ತನಕ ಬರುತ್ತೆ. ಇದೇನು ಸ್ವೀಟ್ ಚಟ್ನಿ ಮಾಡಾಕತ್ತಿದ್ದೆಲ್ಲ ಆಲ್ರೆಡಿ ನಾನು ಭಾಳ ಸಲ ತೋರಿಸಿದ್ದೀನಿ. ಅದಕ್ಕೆ ಬೆಲ್ಲ, ಖಾರದ ಪುಡಿ, ಶುಂಠಿ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿಬಿಟ್ಟು ಒಂದು 8-10 ನಿಮಿಷ ಕುದಿಸ್ಬೇಕಾಗುತ್ತೆ ರೀ. ಕುದಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಬಿಟ್ರಾಯ್ತು. ಬೇಕಂದಾಗ ಅದು ಏನಾದರೂ ಬಜ್ಜಿ ಬೋಂಡ ಮಾಡೋಕ್ಕಾಗಲಿ ಮತ್ತು ಪಾನಿಪುರಿ ಮಾಡೋಕ್ಕಾಗಲಿ ಅದಕ್ಕಾದ್ರೂ ಯೂಸ್ ಆಗುತ್ತೆ. ಆದರೆ ವೇಸ್ಟ್ ಜಾಸ್ತಿ ಆಗಲ್ಲ ಅಂತ ನಾನು ಈ ರೀತಿ ಮಾಡಿದ್ದು. ಆರಾಮ್ಸರಿ 1-1.5 ತಿಂಗಳ ತನಕ ಯೂಸ್ ಮಾಡ್ಬೋದಲ್ಲ ಅಂತೇಳಿ ಅದನ್ನೂ ರೆಡಿ ಮಾಡಿ ಎತ್ತಿ ನೋಡೋದು. ಅಂದ್ರೆ ಫ್ರಿಜ್ ಒಳಗೆ ಇಡಬೇಕು, ಅದು ಹೊರಗಡೆ ಇಡಕ್ಕೆ ಹೋಗಬಾರ್ದು. ಕಣ್ಣಾಗ ಸಿಡಿತ ಅಷ್ಟು ಜೋರ ಹಾಕೋದನ್ನ ಅದಕ್ಕೆ ಉಪ್ಪ ಎಣ್ಣೆಗೆ ಹೋಯ್ತು ಮತ್ತು ತಬಕ್ಕಂತ ಹಾಕಿಬಿಟ್ಟು ಅದು ಟಪಕ್ಕಂತ ಸಿಡಿದು ಬಿಡ್ತ. ಹೆಂಗೆ ಹಾಕತ್ತೈತಿ ಉರ್ಯಾಕತ್ತೈತಿ. ಖಾರ ಐತದು, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ. ತನು ಈಗ ಪಾನಿಪುರಿ ಮಾಡತ್ತಾಳು. ಬಾಯಾಗ ಹೋಯ್ತು ಕಣ್ಣಾಗ ಸಿಡಿತ. ನಾನು ಈಗ ದೇವ್ರ ಮುಂದೆ ದೀಪ ಹಚ್ಬಿಟ್ಟು ತನು ಪಾನಿಪುರಿ ಮಾಡಿ ಕೊಡ್ತಾಳೆ. ತಿನ್ನೋದು ಕೈ ತಗೋ, ಇದು ತಿಂದ್ಮೇಲೆ ಟೇಸ್ಟ್ ಮಾಡಿದ್ಮೇಲೆ ಹಾಂ ಇನ್ನೂ ಸ್ವಲ್ಪ ನೀರು ಹಾಕಿ ತೊಳ್ಕೊ. ನೋಡಿ ಟೇಸ್ಟ್ ಅನ್ಬಿಡ ಹಾಕು. ಸಾಲ್ಬೇಕಲ್ಲ. ಅಯ್ಯೋ ಏನ ಎಮ್ಮೆ ಇದೀವಿ ನಮ್ಮ ಮೊಸರು ನೀರು ಕುಡ್ದವ್ರಿಗತ್ಲ ಅದನ್ನೇ ಕುಡಿಯಾಕ ನೀವು ಹಂಗೆ ಕುಡಿತೀರಿ. ನಾನಾ ನಿಮ್ಮ ಅಜ್ಜಿ ಒಯ್ದು ಬಿಡು. ಭಾಳ ಖಾರ ಹಾಕೈತೆ ನೋಡ. ಖಾರ ಇಲ್ಲ, ಇದು ಹಾಕಿ ಬೇರೆ ಖಾರ ಹಾಕಿ ಒಂದು ಸ್ವಲ್ಪ. ಅದು ಬೇಡವ, ಪುದೀನ ಐತಿ ಬರೇ, ಅದು ಪುದೀನ ಕೊತ್ತಂಬರಿ ಮೆಣಸಿನ್ಕಾಯಿ ಎರಡೇ ಹಾಕಿದ್ದು. ಅದಕ್ಕೆ ಖಾರ ಐತಿರ್ತಿಲ್ಲ. ಖಾರ ಆಗೈತೆ ನೋಡುವ ಅಂತ ಹೇಳಿದ್ದೆ. ಆಗಿಲ್ಲ. ಹಾಂ ನಿಂಬೆಹಣ್ಣು ಹಾಕು, ಹಾಕೋಲ್ಲ. ಅದೇನ್ರ ಹಾಕು ಒಟ್ಟು ಮಾಡಿ. ಕಮ್ಮ ಆಯ್ತಾನ. ಟೇಸ್ಟ್ ನೋಡಿನೇ ಖಾಲಿ ಮಾಡ್ತಾ ಇಲ್ಲ. ಹಾಂ ಹೊಡಿಸ್ಬೇಕು ಅಂದೆ. ಏನು ಎದಕ್ಕೆ ಫೋನ್ ಇಲ್ಲ ರೀ. ಮುಸ್ಕ ಯಾವ ತಗೊಂಡಿರ್ಲ ಆಗಿ 2 ದಿವಸ ಸುಷ್ಮಾ ಯಾವಾಗ ತೋತಾಳ ಆವಾಗ ತಗೋ. ಸುಷ್ಮಾ ನಡುವಿಗೆ ಹಂಗೆ ಆಯ್ತು ಮಾಡಿ. ಮುಸ್ಕಾನ್ ಎಷ್ಟು ತೋತಾಳೆ ಯಾವಾಗ ತೋತಾಳ ಅದು ಕೊಡಿಸ್ತಿದ್ದಿಲ್ಲ, ಅಟ್ಟೆ ಕೊಡ್ತೀನಿ. ನಮ್ಮ ಅಜ್ಜಿ ಒಯ್ದ ಮತ್ತೆ ಈಗ ಹೆಂಗೈತಿ ಅಕ್ಕಿ ಯಾವಾಗ ತೋತಾಳ ಆತು ಅಂತಲ್ಲ.
ಈಗ ಟೈಮ 7 ಗಂಟೆಗೆ ಐತೆ ನೋಡ್ರಿ. ತನ್ನೊಂದು ಪಾನಿಪುರಿ ಮಾಡೋದು ಇನ್ನೂ ಆಗಿತ್ತಿಲ್ಲ. ಮನೋ ಇದ್ರೆ ಬಂದುಬಿಟ್ಟು ಮಮ್ಮಿ ಊಟಕ್ಕೆ ಏನು ಮಾಡಿದ್ರಿ ಅಂತ ಕೇಳಿದ ಕೂಡಲೇ ಅಂದ್ರೆ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ರೀ. ಚಪಾತಿ ಮತ್ತು ಚೌಳಿಕಾಯಿ ಪಲ್ಯ ಮಾಡ್ಬೇಕಂತೇಳಿ ಈ ಕಡೆ ಮತ್ತನು ಪಾನಿಪುರಿ ಮಾಡ್ತಾಯಿದ್ರೆ, ಈ ಕಡೆ ನಾನು ಚೌಳಿಕಾಯಿ ಪಲ್ಯ ಚಪಾತಿ ಮಾಡಾಕಂತೀನಿ ನೋಡ್ರಿ. ಮನು ಇದ್ರೆ ಬೆಳಗ್ಗೆನೇ ನಾಷ್ಟ ಮಾಡಿಬಿಟ್ಟು ಹೋಗಿದ್ದು, ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ. ಅಂದ್ರೆ ಅದು ಡಾಕ್ಯುಮೆಂಟ್ಸ್ ಅದು ಬಾಗಲಕೋಟೆಗೆ ಹೋಗಾಕ ಡಾಕ್ಯುಮೆಂಟ್ಸ್ ಎಲ್ಲ ಸಿಗ್ನೇಚರ್ ಮಾಡಿಸ್ಕೋದು ಮತ್ತು ಮೆಡಿಕಲ್ ಸಿಗ್ನೇಚರ್ ಮಾಡಿಸ್ಕೋದು ಇರುತ್ತಲ್ರಿ. ಹಾಗಾಗಿ ಇವತ್ತು ಮೆಡಿಕಲ್ ಸಿಗ್ನೇಚರ್ ಮಾಡ್ಸಕ್ಕೆ ಹೋಗಿದ್ದ. ಅಲ್ಲಿ ಲೇಟ್ ಆಯ್ತಂತ ಡಾಕ್ಟ್ರ್ ಬಂದಿದ್ದಿಲ್ಲ ಅಂತೇಳಿ ಅದಕ್ಕೆ ಅವನು ಲೇಟಾಗಿ ಬಂದಿದ್ದ ರೀ. ಬಂದ ಕೂಡಲೇ ಹೊಸೋಗೈತೆ ರೀ ಮಮ್ಮಿ ಅಂತ ಅಂದ ಕೂಡಲೇ ನಾನು ಈ ಕಡೆ ಚೌಳಿಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಾಕಂತೀನಿ ನೋಡ್ರಿ. ಅವ್ನಿಗೆ ಚೌಳಿಕಾಯಿ ಪಲ್ಯ ಭಾಳ ಇಷ್ಟ ಆಗುತ್ತೆ. ಬೆಂಡೆಕಾಯಿ, ಚೌಳಿಕಾಯಿ, ಬದ್ನೆಕಾಯಿ ಇವು 3 ಅವ್ನ ಫೇವ್ರೇಟ್ ತರಕಾರಿ. ಆದರೆ ನನ್ನ ಮಗಳಿಗೆ ಮಾತ್ರ ಇವು 3 ಇಷ್ಟ ಆಗಂಗಿಲ್ಲ. ಆಕೆಗೆ ಬರೀ ಬಟಾಟಿ, ಕ್ಯಾಬೇಜ್, ಫ್ಲವರ್ ಅದನ್ನ ಇಷ್ಟ ಆಗುತ್ತೆ. ಇವತ್ತು ಚಪಾತಿ ಹಿಟ್ಟು ಸ್ವಲ್ಪ ಮೆತ್ತಗೆ ಕಲಿಸ್ಬಿಟ್ಟಿದ್ದೆ. ಅಂದರೆ ಜಲ್ದಿ ಮಾಡಕ್ಕೆ ಬರುತ್ತೆ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಅಳಸಾಗ್ಬಿಟ್ಟಿತ್ತು. ಪರವಾಗಿಲ್ಲ, ಸ್ವಲ್ಪ ದಿಪ್ ದಿಪ್ ಮಾಡಿದ್ರೆ ಚಲೋ ಬರ್ತಾವೆ ಅಂತೇಳಿ, ಮೆತ್ತಗೆ ಆಗ್ತಾವೆ ಅಂಥೇಳಿ ಆ ರೀತಿ ಮಾಡಿದ್ದು. ಈಗ ಚಪಾತಿ ಮಾಡಾಕತ್ತಿದ್ದೆ ರೀ. ನನ್ನ ಮಗ ಇದ್ರೆ ಪ್ಲೇಟ್ ರೆಡಿ ಮಾಡ್ಕೊಂಡ್ಬಿಟ್ಟು ನೀಡ್ರಿ ಮಮ್ಮಿ ಅಂದರೆ ಒಂದೇ ಚಪಾತಿ ತೊಗೊಂಡು ಹೋಗ್ಬಿಟ್ರೆ ಜಲ್ದಿ ಆಗುತ್ತೆ, 2 ತೊಗೊಂಡು ಹೋಗಂತೇಳಿ ಹೇಳ್ತಾ ಇರ್ತೀನಿ ನಾನು. ಹಂಗಾಗಿ ಅವನಿಗೆ ಚಪಾತಿ ಎಲ್ಲ ಮಾಡಿಕೊಟ್ಟು. ಅಂದ್ರೆ ನಮ್ಮ ಮನೆಯವರು ಗುಲ್ಬರ್ಗಕ್ಕೆ ಹೋಗಿದ್ರಲ್ಲ, ಹಾಗಾಗಿ ಅವರು ರಾತ್ರಿ 10 ಗಂಟೆಗೆ ಬರ್ತಾರಂತ. ಅಡುಗೆ ಮಾಡಿ ಇಟ್ಟಿದ್ದೀನಿ. ನಾನಂತೂ ಬೆಳಗ್ಗೆ 2 ಗಂಟೆ ಆಗಿ 45 ನಿಮಿಷಕ್ಕೇ ಎದ್ದಿದ್ದು. ಇನ್ನೂ ತನಕ ಮನ್ಕೊಂಡಿಲ್ಲ ರೀ. ಫುಲ್ ನಿದ್ದೆ ಬರೋಕೆ ಸ್ಟಾರ್ಟ್ ಆಗಿದ್ದು. ಟೈಮ್ 8:30 ಆಗಿತ್ತು. ತನೂ ಪಾನಿಪುರಿ ರೆಡಿ ಮಾಡಿದ್ಲು. ನಾನು ಕೂಡಿಬಿಟ್ಟು ಮಸ್ತಾಗಿ ಪಾನಿಪುರಿ ತಿನ್ನಾಕಂತೀವಿ ನೋಡ್ರಿ. ಮನು ಇದ್ರೆ ಒಲ್ ಮಮ್ಮಿ ನಾನು ಇನ್ನೇ ಊಟ ಮಾಡಿನ ಅಂತ ಅಂದ್ಕೂಡಲೇ ನಾನು ಅಷ್ಟೇ ಪಾನಿಪುರಿ ತಿನ್ನಾಕತ್ತಿದ್ವಿ. ಪಾನಿಪುರಿ ಮಾತ್ರ ಮಸ್ತಾಗಿದ್ದು ರೀ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗ್ಬೇಡ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ಲಾಗ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ ರೀ.